ಗೀತಾ ಮಹಾತ್ಮೆ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹೇ ಪಾರ್ಥ, ಯಾವ ಪರಮಾತ್ಮನ ಅಂತರ್ಗತವಾಗಿ ಎಲ್ಲ ಜೀವಿಗಳಿವೆಯೋ ಮತ್ತು ಯಾವ ಸಚ್ಚಿದಾನಂದ ಘನ ಪರಮಾತ್ಮನಿಂದ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆಯೋ ಆ ಸನಾತನನೂ ಅವ್ಯಕ್ತನೂ ಆದ ಪರಮಪುರುಷನಾದರೋ ಅನನ್ಯವಾದ ಭಕ್ತಿಯಿಂದಲೇ ಪ್ರಾಪ್ತನಾಗುತ್ತಾನೆ. ವಾಯು, ತೇಜ, ಜಲ ಮತ್ತು ಪೃಥ್ವಿ 4 ಭೂತಗಳು ಆಕಾಶದಲ್ಲಿ ಅಂತರ್ಗತವಾಗಿವೆಯೋ ಅದೇ ಪ್ರಕಾರ ಸಮಸ್ತ ಚರಾಚರ ಪ್ರಾಣಿಗಳು ಅರ್ಥಾತ್ ಎಲ್ಲ ಜಗತ್ತು ಪರಮೇಶ್ವರನಲ್ಲಿ ಅಂತರ್ಗತವಾಗಿಯೇ ಇದೆ. ಪರಮೇಶ್ವರನಿಂದಲೇ ಉತ್ಪನ್ನವಾಗಿದೆ ಮತ್ತು ಪರಮೇಶ್ವರನ ಆಧಾರದ ಮೇಲೆಯೇ ಸ್ಥಿತವಾಗಿದೆ. ವಾಯು, ತೇಜ, ಜಲ ಮತ್ತು ಪೃಥ್ವಿ ಇವೆಲ್ಲವುದರಲ್ಲಿ ಆಕಾಶವು ವ್ಯಾಪ್ತವಾಗಿರುವಂತೆಯೇ ಈ ಜಗತ್ತೆಲ್ಲ ಅವ್ಯಕ್ತ ಪರಮೇಶ್ವರನಿಂದ ವ್ಯಾಪ್ತವಾಗಿದೆ. ಇಲ್ಲಿ ಪರಪುರುಷಃ ಎಂಬ ಪದವು ಸರ್ವವ್ಯಾಪಿ ಅಧಿಯಜ್ಞದ ವಾಚಕವಾಗಿದೆ. ಆ ಪರಮೇಶ್ವರನಲ್ಲೇ ಸಮಸ್ತ ಭೂತಗಳ ಸ್ಥಿತಿ ಮತ್ತು ಅವನೇ ಎಲ್ಲದರಲ್ಲಿ ವ್ಯಾಪ್ತನಾಗಿದ್ದಾನೆಂದು ತಿಳಿಸಲಾಗಿದೆ. ಸರ್ವಾಧಾರ ಸರ್ವಶಕ್ತಿವಂತನಾದ ಪರಮೇಶ್ವರನಲ್ಲೇ ಎಲ್ಲವನ್ನು ಸಮರ್ಪಿಸಿ ಅವನ ನೇತೃತ್ವದಲ್ಲಿ ಸದಾ ಪರಮ ಸಂತುಷ್ಟನಾಗಿರುವುದು ಮತ್ತು ಎಲ್ಲ ಪ್ರಕಾರದಿಂದ ಅನನ್ಯ ಪ್ರೇಮಪೂರ್ವಕ ನಿತ್ಯ ನಿರಂತರ ಅವನ ಸ್ಮರಣೆ ಮಾಡುವುದೇ ಅನನ್ಯ ಭಕ್ತಿಯಾಗಿದೆ. ತನ್ಮೂಲಕ ಸಾಧಕರು ತನ್ನ ಉಪಾಸ್ಯ ದೇವನಾದ ಪರಮೇಶ್ವರನ ಗುಣ, ಸ್ವಭಾವ ಮತ್ತು ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡು ಅವನಲ್ಲೇ ತನ್ಮಯನಾಗಿ ಹೋಗುತ್ತಾನೆ ಮತ್ತು ಬೇಗನೆ ಸಾಕ್ಷಾತ್ಕಾರ ಪಡೆದು ಕೃತಕೃತ್ಯನಾಗುತ್ತಾನೆ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.